ಎಲ್ಲರಿಗೂ ನಮಸ್ಕಾರ. ಜೈ ವಾಸವಿ. ಇವತ್ತು ನಮ್ಮ ವಾಸವಿ ದೇವಸ್ಥಾನಕ್ಕೆ ನಮ್ಮ ಆದಿನಾರಾಯಣ ಅವರು ಬಂದಿದ್ದಾರೆ. ದೇವಸ್ಥಾನದ ಪ್ರಸಾದ ತಗೊಂಡಿದ್ದಾರೆ. ಭಾಳ ಅವರು ನಮ್ಮ ಎಲ್ಲ ಆರ್ಯವೈಶ್ಯ ಕಮ್ಯುನಿಟಿಯಿಂದ ಅವರು ಒಳ್ಳೆ ಸಕಲ ಮರ್ಯಾದೆಗಳು ಸಿಕ್ಕಿದೆ. ಮುಂದೆ ಎಲ್ಲರಿಗೂ ಚೆನ್ನಾಗಿ ನೋಡ್ಕೊತಾರೆ ಅವರು. ನಮ್ಮ ಅವರು ಆಶ್ವಾಸನೆ ಕೊಟ್ಟಿದ್ದಾರೆ, ನಮ್ಮ ಇದಕ್ಕೆ ಚೆನ್ನಾಗಬೇಕು ಅಂತೇಳಿ, ನಮ್ಮ ಸಮುದಾಯಕ್ಕೆ ಇಡೀ ಮುಳಬಾಗಿಲು ತಾಲೂಕಿಗೆ ಚೆನ್ನಾಗಿರ್ಬೇಕು ಅಂತ ಭ್ರಮಿಸ್ತಾ ಇದ್ದಾರೆ. ಎಸ್, ನಮ್ಮೆಲ್ಲರ ಆಶೀರ್ವಾದ, ನಮ್ಮೆಲ್ಲರ ಇದು ಅವ್ರ ಕೃಪೆ ಇರುತ್ತದೆ. ಇವತ್ತು ಮುಳಬಾಗಿಲು ತಾಲೂಕಿನಲ್ಲಿ ಇರುವ ವಾಸವಿ ಕನಿಕಾ ಪರಮೇಶ್ವರ್ ಗುಡಿಗೆ ನಮ್ಮ ಆದಿನಾರಾಯಣ ಅವರು ಮತ್ತು ಕಾಂಗ್ರೆಸ್ ಹಿರಿಯ ಮುಖಂಡರು ಎಲ್ಲರೂ ಭಾಳಷ್ಟು ಜನ ಇವತ್ತು ದೇವರ ಆಶೀರ್ವಾದ ಪಡೆಯಲು ಬಂದಿದ್ದಾರೆ. ದೇವರ ಆಶೀರ್ವಾದ ಪಡೆದು ಮತ್ತು ದೇವರ ಪ್ರಸಾದವನ್ನು ಸ್ವೀಕರಿಸಿದ್ದಾರೆ. ಅದಕ್ಕೆ ನಾವು ಭಾಳ ಸಂತೋಷ ಪಡ್ತಾ ಇದ್ದೀವಿ. ನಮ್ಮ ಈ ಒಂದು ಕಾರ್ಯಕ್ರಮಕ್ಕೆ ಬಂದು ಅವರು ದೇವರ ಪ್ರಸಾದ ಮತ್ತು ದೇವರ ಆಶೀರ್ವಾದ ತಗೊಂಡಿದ್ದಕ್ಕೆ ಅವರಿಗೆ ನಾವು ನಮ್ಮ ಎಲ್ಲರ ಪರವಾಗಿ ಧನ್ಯವಾದಗಳನ್ನು ಹೇಳ್ತಾ ಇದ್ದೀವಿ. ಎಲ್ಲರಿಗೂ ನಮಸ್ಕಾರ. ಈ ದಿನ ಮುಳಬಾಗಿಲು ತಾಲೂಕಿನ ವಾಸವಿ ಜಯಂತಿಯ ಅಂಗವಾಗಿ ಕನಕಾ ಪರಮೇಶ್ವರಿ ದೇವಸ್ಥಾನಕ್ಕೆ ಇವತ್ತು ನಾವು ಕಾಂಗ್ರೆಸ್ ಮುಖಂಡರೆಲ್ಲರೂ ಈಗ ಬಂದಿದ್ದೀವಿ. ಬಂದು ದೇವರ ದರ್ಶನವನ್ನು ಪಡೆದು ಇಲ್ಲಿ ಊಟವನ್ನು ಸವಿದು ಈಗ ಆ ತಾಯಿ ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ನಾನು ಎಲ್ಲರ ಪರವಾಗಿ ಇವತ್ತು ಬೇಡ್ಕೊತಾ ಇದ್ದೀನಿ. ಹಾಗೆ ಇವತ್ತು ಇಲ್ಲಿ ಬಂದಾಗ ಒಂದು ಬೇಡಿಕೆ ಇಟ್ಟರು. ಇಲ್ಲಿ ನಮ್ಮ ಮುಳಬಾಗಿಲು ತಾಲೂಕಲ್ಲಿ ಈಗ ಟೌನಲ್ಲಿ ಈಗ ನೀರಿನ ಅಭಾವ ಜಾಸ್ತಿ ಇದೆ. ಇಲ್ಲಿ ಪಕ್ಕದಲ್ಲಿ ಒಂದು ರಾಘವೇಂದ್ರ ಮಠದ ಕೆರೆ ಒಂದು ಇದೆ, ಅಲ್ಲಿ ಹೂಳೆತ್ತಿಬಿಟ್ಟು ಸ್ವಲ್ಪ ನೀರು ಬಂದರೆ ಸ್ವಲ್ಪ ಎಲ್ರಿಗೂ ಒಳ್ಳೆಯದಾಗುತ್ತೆ ಅಂತೇಳ್ಬಿಟ್ಟು ಒಂದು ಅವರು ಪ್ರಸ್ತಾವನೆಯನ್ನು ನಮ್ಮ ಮುಂದೆ ಇಟ್ಟಿದ್ದಾರೆ. ಅದನ್ನು ನಾವು ನಮ್ಮ ಕಾಂಗ್ರೆಸ್ ಪಕ್ಷದ ಎಲ್ಲ ಮುಖಂಡರು ಸೇರಿಕೊಂಡು ಈಗ ನಮ್ಮ ಜಿಲ್ಲಾ ಉಸ್ತುವಾರಿ ಮಿನಿಸ್ಟ್ರ್ ಗಮನಕ್ಕೆ ಮತ್ತು ನಮ್ಮ ಕೊತ್ತೂರು ಮಂಜಣ್ಣವರ ಗಮನಕ್ಕೆ ಮತ್ತು ಸಹಕಾರಕ್ಕೆ ನಾವು ಒಂದು ಪ್ರಸ್ತಾವನೆಯನ್ನು ನಮ್ಮ ಕಾಂಗ್ರೆಸ್ ಪಕ್ಷದ ಮುಖಂಡರು ಎಲ್ಲರೂ ಸೇರಿಕೊಂಡು ಸರ್ಕಾರಕ್ಕೆ ಒಂದು ಪ್ರಸ್ತಾವನೆಯನ್ನು ನಾವು ನಮ್ಮ ಮುಳಬಾಗಿಲು ಟೌನ್ನ ಎಲ್ಲ ಜನತೆಯ ಪರವಾಗಿ ನಾವು ಪ್ರಸ್ತಾವನೆಯನ್ನು ಕಳಿಸ್ತೀವಿ ಅಂತ ಈ ಸಂದರ್ಭದಲ್ಲಿ ನಾನು ಬೇಡ್ಕೊತಾ ಇದ್ದೀನಿ. ಹಾಗೆ ಆ ದುರ್ಗಾ ಪರಮೇಶ್ವರಿ ಕೂಡ ಆ ಕೆಲಸಕ್ಕೆ ಸಪೋರ್ಟ್ ಮಾಡುತ್ತೆ ಅಂತ ನಾನು ಆ ಭಗವಂತನ ಕೂಡ ನಾನು ಈ ಸಂದರ್ಭದಲ್ಲಿ ನಂಬಿ ಎಲ್ಲರಿಗೂ ದೇವರು ಒಳ್ಳೇದು ಮಾಡಲಿ ಅಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ನಾನು ಬಯಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ.